ನಮಸ್ಕಾರ ಸ್ನೇಹಿತರೆ. ಫುಟ್ಬಾಲ್ ಪ್ಲೇಯರ್ ರೊನಾಲ್ಡೋ ಅವರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾರೆ ಅನ್ನೋ ವಿಷಯ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಕೇವಲ 8 ದಿನದಲ್ಲಿ ಅವರ ಚಾನಲ್ ಎಷ್ಟು ಸಬ್ಸ್ಕ್ರೈಬ್ ಹೊಂದಿದ್ದಾರೆ, ಎಷ್ಟು ವ್ಯೂಸ್ ಆಯಿತು, ಅವರು ಎಷ್ಟು ದುಡ್ಡನ್ನು ಸಂಪಾದನೆ ಮಾಡಿದ್ದಾರೆ ಅನ್ನೋದನ್ನು ಕೇಳಿದ್ರೆ ಯೂಟ್ಯೂಬಿಂದ ಇಷ್ಟು ದುಡ್ಡು ಸಂಪಾದನೆ ಮಾಡೋಕ್ಕೆ ಸಾಧ್ಯನಾ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಸ್ನೇಹಿತರೆ. ಕೇವಲ 8 ದಿನದಲ್ಲಿ ಸುಮಾರು 50 ಮಿಲಿಯನ್ಗೂ ಅಧಿಕ ಸಬ್ಸ್ಕ್ರೈಬರನ್ನು ಅವರ ಚಾನಲ್ಲು ಹೊಂದಿದೆ. ಕೇವಲ 8 ದಿನದಲ್ಲಿ ಸುಮಾರು 34,40,00,000ಕ್ಕೂ ಅಧಿಕ ವ್ಯೂಸ್ಗಳನ್ನು ಅವರು ಪಡೆದರು. 8 ದಿನದಲ್ಲಿ ಇಷ್ಟು ವ್ಯೂಸ್ನ ಮೂಲಕ ಅವರು ಪಡೆದಂಥ ದುಡ್ಡು ಏನಾದರೂ ಕೇಳಿದ್ರೆ ಯೂಟ್ಯೂಬಿಂದ ನಿಜವಾಗ್ಲೂ ಇಷ್ಟೊಂದು ದುಡ್ಡು ಬರುತ್ತಾ ಅಂತ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಅವರು ಪಡೆದಂಥ ದುಡ್ಡು 14,80,00,000ಕ್ಕೂ ಅಧಿಕ ದುಡ್ಡನ್ನು ಅವರು ಸಂಪಾದನೆ ಮಾಡ್ತಾರೆ. ಹತ್ತತ್ರ 15 ಕೋಟಿವರೆಗೂ ಕೇವಲ 8 ದಿನದಲ್ಲಿ. ಕೇವಲ 8 ದಿನದಲ್ಲಿ ಒಂದು ಪ್ಲಾಟ್ಫಾರ್ಮ್ 15 ಕೋಟಿವರೆಗೂ ದುಡ್ಡನ್ನು ತಂದು ಕೊಡುತ್ತೆ, ಸಂಪಾದನೆ ಮಾಡಿಕೊಡುತ್ತೆ ಅಂದರೆ ಈ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಒಂದು ಎಷ್ಟು ವಿಶಾಲವಾಗಿದೆ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕು ಸ್ನೇಹಿತರೆ. ಈ ವಿಡಿಯೋನ ಯಾಕೆ ಮಾಡಿದೆ ಅಂದರೆ, ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಜೀವನ ಪೂರ್ತಿ ದುಡಿದ್ರೂ ಕೂಡ ಬಡವರಾಗಿರ್ಬೋದು, ಮಧ್ಯಮ ವರ್ಗದವರಾಗಿರ್ಬೋದು, ಒಂದು 25 ಲಕ್ಷದಿಂದ 50 ಲಕ್ಷನೂ ದುಡಿಯೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಅಂಥದ್ರಲ್ಲಿ ಕೇವಲ 8 ದಿನದಲ್ಲಿ ಸುಮಾರು 15 ಕೋಟಿವರೆಗೂ ಕೂಡ ದುಡ್ದಿದ್ದಾರೆ ಅಂದರೆ ದುಡ್ಡಿರುವವ್ರಿಗೇ ಸೇರುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ ಅನಿಸುತ್ತೆ ಸ್ನೇಹಿತರೆ. ಒಳ್ಳೆಯದಾಗಲಿ. ಮುಂದಿನ ದಿನ ಕೂಡ ನಮ್ಮ ಭಾರತದಲ್ಲೂ ಕರ್ನಾಟಕದಲ್ಲೂ ಅನೇಕ ಜನರು ಯೂಟ್ಯೂಬರ್ಸ್ಗಳು ವಿಡಿಯೋಗಳನ್ನು ಮಾಡ್ತಿದ್ದಾರೆ. ಅವರೆಲ್ಲರೂ ಕೂಡ ಉತ್ತಮ ರೀತಿಯಾದಂಥ ಯಶಸ್ಸು ಆಗಲಿ, ಪ್ರತಿಯೊಬ್ಬರು ಕೂಡ ಇದಕ್ಕಿಂತ ಹೆಚ್ಚು ದುಡ್ಡನ್ನು ಸಂಪಾದನೆ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ ಮೂಲಕ ಅನೇಕ ಉತ್ತಮವಾದ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಬರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.